ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜನಾಂಗವನ್ನು ಕೀಳಾಗಿ ಮಾತನಾಡೋದು ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂಥ ನಿಮಗೆ ಒಳ್ಳೆಯದಲ್ಲ, ಸಮಾಜಕ್ಕೂ ಒಳ್ಳೆಯದಲ್ಲ, ನಿಮ್ಮ ಮುಂದಿನ ಭವಿಷ್ಯಕ್ಕೂ ಒಳ್ಳೆಯದಲ್ಲ. ಬೋವಿ ಸಮಾಜ ನಿಮ್ಗೆ ಯಾವುದೇ ರೀತಿಯಾದಂಥ ಸಹಾಯ ಮಾಡಿಲ್ವಾ? ಬೋವಿ ಸಮಾಜ ನಿಮಗೆ ಯಾವ ರೀತಿಯಾದಂಥ ಒಂದು ಚುನಾವಣೆ ವಿಚಾರದಲ್ಲಿ ಮತವನ್ನು ನೀಡಿಲಿಲ್ವಾ? ನಿಮ್ಮ ಕ್ಷೇತ್ರದಲ್ಲಿ, ಬಂಗಾರಪೇಟೆ ಕ್ಷೇತ್ರದಲ್ಲಿ ಇದೆಲ್ಲ ಮರೆತು ನೀವು ಇವತ್ತು ಆ ಜನಾಂಗದ ಬಗ್ಗೆ ಒಂಥರ ಕೀಳಾಗಿ ಮಾತಾಡ್ತಿರಲ್ಲ, ಇದು ಎಷ್ಟು ನಿಮ್ಗೆ ಒಳ್ಳೆಯದು ಅನಿಸುತ್ತೆ? ಒಬ್ಬ ವಿದ್ಯಾವಂತನಾಗಿ, ನೀನು ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಶಾಸಕನಾಗಿ ಈ ರೀತಿ ಮಾತಾಡಿರೋದು ನಮ್ಮ ಸಂಘಟನೆ, ಅಂಬೇಡ್ಕರ್ ಸಮತಾದಳ ಸಂಘಟನೆ ಖಂಡಿಸುತ್ತೆ. ಇದ್ರ ಬಗ್ಗೆ ಅವರು ಕ್ಷಮೆ ಕೂಡ ಕೇಳಬೇಕಂತ ಹೇಳಿ ನಾನು ಒತ್ತಾಯಿಸ್ತೀನಿ. ಏನಂತ ಮಾತಾಡಿದ್ರು? ಬೋವಿ ಜನಾಂಗಕ್ಕೆ ಅಂಬೇಡ್ಕರ್ ಸಿದ್ಧಾಂತಗಳು ಗೊತ್ತಿಲ್ಲವಂತೆ, ಬೋವಿ ಜನಾಂಗ ಅಂಬೇಡ್ಕರ್ ಫೋಟೋ ಮನೆಗಳಲ್ಲಿ ಇಡೋದಿಲ್ವಂತೆ, ಬೋವಿ ಜನಾಂಗ ಕಾಲೋನಿಗಳಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡೋದಿಲ್ವಂತೆ, ಅವ್ರು ಇರೋದು ಓನ್ಲಿ ಮೀಸಲಾತಿಗೋಸ್ಕರ ನಮ್ಮಲ್ಲಿರೋದು ಅಂತ ಮಾತಾಡಿದ್ದಾರೆ. ಇದೆಲ್ಲ ಅವ್ರಿಗೆ ಒಳ್ಳೇದು ತರ್ತಕ್ಕಂಥ ವಿಚಾರ ಅಲ್ಲ. ಒಂದು ವಿಚಾರ ಮಿತ್ರರೇ, ಏನಂತ ಹೇಳಿದ್ರೆ, ಮೊನ್ನೆ ಇವರು 4-5 ದಿವಸದ ಹಿಂದೆ ಬಲಗೈ ಜನಾಂಗದ ಸಮಾವೇಶವನ್ನ ಬಂಗಾರಪೇಟೆಯಲ್ಲಿ ಕರೆದು ಮಾಡಿದ್ದಾರೆ. ಆ ಸಮಾವೇಶದಲ್ಲಿ ಒಂದು ಜನಾಂಗವನ್ನ ಓಲೈಸೋದಕ್ಕೋಸ್ಕರ, ಒಂದು ಜನಾಂಗವನ್ನ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಈ ಬೋವಿ ಜನಾಂಗವನ್ನ ಕೀಳಾಗಿ ಮಾತಾಡಿರೋದು. ಒಂದು ಜನಾಂಗಕ್ಕೆ ನಾನು ನಾಯಕನಾಗೋಕೆ ರೆಡಿ ಅಂತ ಹೇಳ್ತಾರೆ ಇವರು ಜನಪ್ರತಿನಿಧಿ. ಬಲಗೈ ಜನಾಂಗಕ್ಕೆ ಮುಂದಾಳತ್ವವನ್ನು ವಹಿಸಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿ ರಾಜಕೀಯ ಉದ್ದೇಶನೇ, ರಾಜಕೀಯ ಸ್ವಾರ್ಥನೇ. ಮುಂದಿನ ಅವ್ರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಒಂದು ಜನಾಂಗವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಇನ್ನೊಂದು ಜನಾಂಗವನ್ನ ಕೀಳಾಗಿ ಮಾತಾಡೋದು, ಇದು ನಿಜನಾ? ಇದು ಒಳ್ಳೇದಾ? ಸಮಾಜಕ್ಕೆ ಒಳ್ಳೇದಾ? ಮುಂದಿನ ನಿಮ್ಮ ಭವಿಷ್ಯತ್ತಿಗೆ ಒಳ್ಳೇದಾ? ಕೇಳಿ. ನಮ್ಮ ಸಂಘಟನೆ ಇಂಥ ಯಾವುದೇ ಒಂದು, ಇವರೇ ಅಲ್ಲ, ನಾರಾಯಣಸ್ವಾಮಿ ಅವರೇ ಅಲ್ಲ, ಬೇರೆ ಯಾರೇ ಒಂದು ಜನಾಂಗ ವಿಚಾರವಾಗಿ ಕೀಳಾಗಿ ಮಾತಾಡಿದ್ರೆ ನಾನು 12 ಗಂಟೆ ರಾತ್ರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡೋಕೆ ಕೂಡ ರೆಡಿ ನಾನು. ಯಾಕಂದರೆ ನಾವು ಕೆಳಮಟ್ಟದಿಂದ ಬಂದವರು, ಹೋರಾಟದಿಂದ ಬಂದವರು, ಹೋರಾಟಗಳನ್ನು ಕಟ್ಟಿ ಬೆಳೆಸಿದವರು, ಹೋರಾಟಗಳನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರ ಜೊತೆಯಲ್ಲಿ ಹೋರಾಟಗಳನ್ನು ಮಾಡಿರ್ತಕ್ಕಂಥವರು, ಹೋರಾಟಗಳ ಹಾಡುಗಳನ್ನು ಹಾಡಿರ್ತಕ್ಕಂಥವರು, ಪೊಲೀಸ್ನ ಲಾಠಿ ರುಚಿ ನೋಡಿರ್ತಕ್ಕಂಥವ್ರು, ಪೊಲೀಸ್ನ ಬೂಟಿನ ರುಚಿ ನೋಡಿರ್ತಕ್ಕಂಥವ್ರು ನೀವು ಎಷ್ಟು ಲಾಠಿ ಏಟು ತಿಂದಿದ್ದೀರಾ ನಾರಾಯಣಸ್ವಾಮಣ್ಣವರೇ? ಎಷ್ಟು ಪೊಲೀಸ್ನ ಬೂಟ್ ಏಟು ತಿಂದಿದ್ದೀರಾ? ಎಷ್ಟು ಹೋರಾಟಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ದೀರಾ? ಸ್ವಲ್ಪ ಹೇಳಿದ್ರೆ ನಾವು ತಿಳ್ಕೊಳ್ತೀವಿ, ಇವ್ರು ನಿಜವಾದ ಹೋರಾಟಗಾರರು ಅಂತ. ಯಾರೇ ಆಗಲಿ, ಅವರೇ ಆಗಲಿ, ಇನ್ನೊಬ್ಬರೇ ಆಗಲಿ, ಒಳ್ಳೇದಲ್ಲ. ಶಾಸಕ ಕ್ಷಮೆ ಕೇಳಿದ್ರೆ ನಡೆಸಿ, ಶಾಸಕರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಇನ್ನೂ ದೊಡ್ಡದಾಗಿ ಇನ್ನೂ 1000 ಜನ ಸೇರಿಸಿ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ, ಹೋರಾಟನೂ ಮಾಡಬೇಕಾಗುತ್ತೆ. ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ, ನಿಮ್ಮ ಹಿತಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಜನಾಂಗವನ್ನು ಕೀಳಾಗಿ ಮಾತಾಡೋದು ಒಳ್ಳೇದಾ? ನೀವಿರ್ತಕ್ಕಂಥ ಪಕ್ಷ ಅಂಬೇಡ್ಕರ್ಗೆ ಮೋಸ ಮಾಡಿರ್ತಕ್ಕಂಥ ಪಕ್ಷ, ಅಂಬೇಡ್ಕರನ್ನ ಹೀನವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಪಕ್ಷ ನೀವಿರ್ತಕ್ಕಂಥ ಪಕ್ಷ. ಈಗ ನೀವು ಗೆದ್ದಿರ್ತಕ್ಕಂಥ ಪಕ್ಷ 2 ಸಲ ತಾವು ಏನು ಗೆದ್ದಿದ್ದೀರಾ, ಅದು 3 ಸಲ 2 ಸಲ ಅವ್ರು ಗೆದ್ದಿದ್ದಾರಲ್ಲ. ಈಗ ಅವರು ಗೆದ್ದಿರ್ತಕ್ಕಂಥ ಪಕ್ಷ ಅಂಬೇಡ್ಕರ್ಗೆ ಹೀನವಾದಂಥ ಮೋಸ ಮಾಡಿದಂಥ ಕಾಂಗ್ರೆಸ್ ಪಕ್ಷ. ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಇದ್ಕೊಂಡು ಈಗ ಬೇರೆಯವ್ರ ಬಗ್ಗೆ ಮಾತಾಡ್ತೀರಾ. ಏನು ಬೋವಿ ಜನಾಂಗಕ್ಕೆ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಿಲ್ಲ ಅಂತ ಹೇಳ್ತೀರಾ. ನಿಮ್ಗೆ ಗೊತ್ತಾ ಅಂಬೇಡ್ಕರ್ ಸಿದ್ಧಾಂತ ಏನಂತ? ಯಾರು ಅಂಬೇಡ್ಕರ್ಗೆ ಮೋಸ ಮಾಡಿ ಎಲೆಕ್ಷನ್ ನಿಲ್ಲಿಸಿ ಸೋಲಿಸಿ ಅವ್ರಿಗೆ ಮಾನಸಿಕವಾಗಿ ನೋವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು? ಈಗ ನೀವು ಇರ್ತಕ್ಕಂಥ ಪಕ್ಷ ಯಾವುದು? ಅದು ಬಿಟ್ಟು ಬೇರೆ ಜನಾಂಗ, ಬೋವಿ ಜನಾಂಗಕ್ಕೆ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಿಲ್ಲ ಅಂತ ನಿಮ್ಗೆ ಗೊತ್ತಾ? ನೀವು ಎಷ್ಟು ಹೋರಾಟ ಅಣ್ಣ? ನಾರಾಯಣಸ್ವಾಮಣ್ಣ, ನಿಮ್ಮಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಹೋರಾಟಗಳನ್ನು ದಲಿತರ ಪರವಾಗಿ ಮಾಡಿದ್ದೀರಿ ನೀವು? ಸ್ವಲ್ಪ ದಾಖಲೆ ಸಮೇತ ನಮ್ಗೆ ತಿಳಿಸಿದ್ರೆ ನಾನು ಒಪ್ಕೊಳ್ತೀನಿ. ಹೋರಾಟದ ರುಚಿನೇ ಗೊತ್ತಿಲ್ಲ ನಿಮಗೆ, ಸಂಘಟನೆಗಳ ಬಗ್ಗೆ ಇದೇನೇ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ತಿರ್ತಕ್ಕಂಥ ವ್ಯಕ್ತಿ ನೀನು ಇವತ್ತು
ಅವ್ರಿಗೆ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಿಲ್ಲ, ಬೋವಿಯವ್ರಿಗೆ ಮಾತಾಡ್ತೀರಾ, ಬೋವಿಯವ್ರಿಗೆ ಗೊತ್ತಿಲ್ಲ, ಬೋವಿ ಜನಾಂಗಕ್ಕೆ ಗೊತ್ತಿಲ್ಲ ಅಂತ ಮಾತಾಡ್ತೀರಾ. ಮೊದಲು ನೀವಿರ್ತಕ್ಕಂಥ ಪಕ್ಷನೇ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅವಮಾನ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ, ಅಂಬೇಡ್ಕರೇ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಪದ ಇವಾಗ ನಾನು ಹೇಳೋಕ್ಕೆ ಬಯಸ್ತೀನಿ. ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ನಾನು ಓದಿರ್ತಕ್ಕಂಥ ಇತಿಹಾಸದಲ್ಲಿ ಕಾಂಗ್ರೆಸ್ ಅನ್ನೋದು ಒಂದು ಉರಿತಕ್ಕಂಥ ಒಂದು ಗುಡಿಸಲು, ನೋಡಿ ನನ್ನ ಜನಾಂಗದ ನೀವು ಅದಕ್ಕೆ ಧುಮುಕಬೇಡಿ ಅಂತ ಬರೆದಿದ್ದಾರೆ. ಬೇಕಾದರೆ ನಮ್ಮ ನಾನ್ ಶಾಮಣ್ಣ ಓದ್ಕೊಳ್ಳಿ, ನನ್ನ ಹತ್ರ ಪುಸ್ತಕ ಇದೆ, ಕೊಡ್ತೀನಿ, ಬೇಕಾದ್ರೆ ಅವ್ರಿಗೆ ಓದ್ಕೊಳ್ಳಿ, ಗೊತ್ತಾಗುತ್ತೆ. ವಿಚಾರಗಳನ್ನು ಬಿಟ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ರಾಜಕೀಯ ಭವಿಷ್ಯತ್ತಕ್ಕೋಸ್ಕರ ನೀವು ಬೇರೆ ಜನಾಂಗವನ್ನು ಕೀಳಾಗಿ ಮಾತಾಡೋದು ನಾನು ಯಾವತ್ತೂ ಸಹಿಸೋದಿಲ್ಲ. ಲಿಖಿತದ ಮೂಲಕ ಕೊಟ್ಟಿದ್ದಾರೆ, ಈ ರೀತಿ ಮಾತಾಡಿರೋದು ಒಳ್ಳೇದಾ? ನೀವು ಯಾಕಂದರೆ ನೀವು ಹೋರಾಟಗಾರರು, ನೀವು ಅಷ್ಟೋ ಇಷ್ಟು ಸಮಾಜದಲ್ಲಿ ನಿಮ್ಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ಹೊಂದಿರತಕ್ಕಂಥವ್ರು, ಇದು ಮಾತಾಡೋದು ಒಳ್ಳೇದಾ ಅಂತ ನನ್ನ ಹತ್ರ ನೋವು ತೋಡ್ಕೊಂಡಿದ್ದಾರೆ. ನಾನು ನೋಡಪ್ಪ, ನನ್ನ ಕೆಲಸ ನಾನು ಮಾಡ್ತೀನಿ, ಏನೋ ನನ್ನ ಸಂಘಟನೆ ಮುಖಾಂತರ ಅದನ್ನು ಖಂಡಿಸ್ತೀನಿ. ಇದು ನಿಜ, ಖಂಡನೀಯನೇ. ಒಂದು ಜನಾಂಗದ ವಿರುದ್ಧ ಒಬ್ಬ ಪ್ರತಿನಿಧಿಗಾಗಿ ಒಂದು ಕ್ಷೇತ್ರಕ್ಕೆ ಪ್ರತಿನಿಧಿಯಾಗಿರ್ತಕ್ಕಂಥ, ಚುನಾಯಿತ ಪ್ರತಿನಿಧಿಯಾಗಿರ್ತಕ್ಕಂಥ ನೀವು ಬುದ್ಧಿವಂತರು, ವಿದ್ಯಾವಂತರು, ನೀವು ಮಾತಾಡೋದು ಅಷ್ಟು ಒಳ್ಳೆಯದಲ್ಲ. ಇದು ಕ್ಷಮೆ ಕೇಳಲೇಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂತಾದಳ ಸಂಘಟನೆ ರಾಜ್ಯಾಧ್ಯಕ್ಷನಾದ ನಾನು ಸಂಧಾಮನಸ್ವಾಮಿ ಹೇಳೋದೇನೆಂದರೆ, ನನ್ನೆಲ್ಲ ಮುಖಂಡರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ, ನನ್ನೆಲ್ಲ ಮುಖಂಡರಿಗೆ ನಾನು ವಿಷಯವನ್ನು ತಿಳಿಸಿದ್ದೀನಿ. NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರಿಗೆ ನಾವೆಲ್ಲ ನಮ್ಮ ಸಂಘಟನೆ ಮೂಲಕ ನಮ್ಮ ಸಂಘಟನೆ ಎಲ್ಲ ಇದನ್ನು ಸಹಾಯವನ್ನು ಅವ್ರಿಗೆ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಬೆಂಬಲ ನೀಡೋಕ್ಕೆ ಉದ್ದೇಶ ಏನಂದರೆ, ನಮ್ಮ ಮಲ್ಲೇಶ್ ಬಾಬು ಸ್ಥಳೀಯರು, ನಮ್ಮ ಕೋಲಾರ ಜಿಲ್ಲೆಯವರು. ಅವ್ರ ತಂದೆ IAS ಆಫೀಸರ್, ರಿಟೈರ್ಡ್ IAS ಆಫೀಸರ್, ಈಗ ಅವ್ರು ಮರಣ ಹೊಂದಿದ್ದಾರೆ. ಅವ್ರ ತಾಯಿ ಕೂಡ ರಾಜಕೀಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದರು. ಇವರು ಫ್ಯಾಮಿಲಿ ರಾಜಕೀಯವಾಗಿ ಸ್ವಲ್ಪ ಅಳಬರೆ, ಹೊಸಬರೇನಲ್ಲ ರಾಜಕೀಯಕ್ಕೆ ಇವರು. ಇವ್ರ ತಂದೆ ಕೂಡ ಅನೇಕ ಇವರು MD ಆಗಿದ್ದರು. ಅನೇಕರಿಗೆ ಬಡಬಗ್ಗರಿಗೆ ಉದ್ಯೋಗಗಳನ್ನು ಕೊಡಿಸಿದ್ದಾರೆ ಅಂತ ಒಂದು ಚರಿತ್ರೆ ಇದೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ. ಆದ್ದರಿಂದ ಸ್ಥಳೀಯರು ನಮಗೇನಾದರೂ ಬೇಕಂತ ಹೇಳಿದ್ರೆ ಈಸಿಯಾಗಿ ಹೋಗಿ ಅವನ್ನ ಹುಡುಕ್ಬೋದು. ಆದರೆ ಬೇರೆ ಎಲ್ಲಿಂದನೋ ಬರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಮಾಡಿ ನಮ್ಮ ಇದರಲ್ಲಿ ಸಾಕಾಗೋಗಿದೆ. ಅದರಿಂದ ಈ ಎಲ್ಲ ಆಲೋಚನೆ ಮಾಡಿ ನಾನು ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ರಾಜ್ಯಾದ್ಯಂತ ಬೆಂಬಲನೆ, ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಸಂಘಟನೆ ಬೆಂಬಲವನ್ನು ವ್ಯಕ್ತಪಡಿಸ್ತದೆ. ವಿಚಾರ ಮಿತ್ರರೇ, ಏನಂತ ಹೇಳಿದ್ರೆ, ಮೊನ್ನೆ ಇವರು 4-5 ದಿವಸದ ಹಿಂದೆ ಬಲಗೈ ಜನಾಂಗದ ಸಮಾವೇಶವನ್ನು ಬಂಗಾರಪೇಟೆಯಲ್ಲಿ ಕರೆದು ಮಾಡಿದ್ದಾರೆ. ಆ ಸಮಾವೇಶದಲ್ಲಿ ಒಂದು ಜನಾಂಗವನ್ನು ಓಲೈಸೋದಕ್ಕೋಸ್ಕರ, ಒಂದು ಜನಾಂಗವನ್ನು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಈ ಬೋವಿ ಜನಾಂಗವನ್ನು ಕೀಳಾಗಿ ಮಾತಾಡಿರೋದು. ಒಂದು ಜನಾಂಗಕ್ಕೆ ನಾನು ನಾಯಕನಾಗೋಕೆ ರೆಡಿ ಅಂತ ಹೇಳ್ತಾರೆ ಇವರು ಜನಪ್ರತಿನಿಧಿ. ಬಲಗೈ ಜನಾಂಗಕ್ಕೆ ಮುಂದಾಳತ್ವವನ್ನು ವಹಿಸಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳ್ತಾರೆ ಇವರು. ನಾನು ಇನ್ನೂ ಒಂದು ವಿಚಾರ ಹೇಳ್ತೀನಿ. ಯಾವುದೇ ಒಬ್ಬ ನಾಯಕನೋ, ಅದು ಬಲಗೈ ಆಗಿರ್ಬೋದು, ಎಡಗೈ ಆಗಿರ್ಬೋದು, ಒಂದು ಜನಾಂಗಕ್ಕೆ ನಾನು ಮುಂದಾಳತ್ವ ಅಂತ ಹೇಳಿದ್ರೆ ನಾನು ಯಾರನ್ನೂ ಸಹಿಸೋದಿಲ್ಲ, ನಾನು ಯಾರನ್ನೂ ಒಳ್ಳೆಯವರು ಅಂತ ನಾನು ಹೇಳೋಕೆ ಬಯಸೋದಿಲ್ಲ. ಅದು ಯಾರೇ ಆಗಿರ್ಬೋದು. ಒಂದು ಜನಾಂಗಕ್ಕೆ ನೀವು ರಾಜಕೀಯದಲ್ಲಿ ಇದ್ಕೊಂಡು ಒಂದು ಜನಾಂಗನೇ ನಿಮ್ಗೆ ಓಟ್ ಹಾಕಿದ್ರೆ ನೀವು ಗೆಲ್ಲೋದಿಲ್ಲ. ಯಾವುದೇ ಒಬ್ಬ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಡಗೈ ಜನಾಂಗ, ಬಲಗೈ ಜನಾಂಗ ನಾಯಕರಿಗೆ ನಾನು ಹೇಳ್ತಕ್ಕಂಥ ಮಾತಿದು. ಒಂದು ಜನಾಂಗ ನಿಮ್ಗೆ ಓಟ್ ಹಾಕಿದ್ರೆ ನೀವು ಗೆಲ್ಲೋದಿಲ್ಲ. ಒಂದು ಜನಾಂಗವನ್ನು ಓಲೈಸೋದಕ್ಕೆ ಇನ್ನೊಂದು ಜನಾಂಗ, ಇನ್ನೊಂದು ಜಾತಿಯನ್ನು ಕೀಳಾಗಿ ನೋಡಲು ಬೇಡಿ, ಮಾತಾಡಲು ಬೇಡಿ. ಅದಕ್ಕೆ ಯಾವತ್ತೂ ನಮ್ಮ ಸಂಘಟನೆ ವಿರೋಧನೇ. ಮಾತಾಡೋದು ಒಳ್ಳೆಯದಲ್ಲ. ಮಾತಾಡಿರ್ತಕ್ಕಂಥ ವಿಚಾರವನ್ನು ಹಿಂತೆಗೆದುಕೊಳ್ಳಿ, ಕ್ಷಮೆ ಕೇಳಿ, ಹಿಂತೆಗೆದುಕೊಳ್ಳಿ. ಮುಂದಿನ ಭವಿಷ್ಯದಲ್ಲಿ ನಿಮ್ಗೆ ಒಳ್ಳೆಯ ಭವಿಷ್ಯ ಇರುತ್ತೆ. ಯಾಕಂದರೆ ಆ ಜನಾಂಗ ನಿಮ್ಗೇನು ನನಗೇನು ಮಾಡಿಲ್ಲ, ಆ ಜನಾಂಗ ನನಗೆ ಬೇಕಾಗೇ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಡೋಗಾದರೆ ಸ್ಟೇಟ್ಮೆಂಟ್ ಕೊಡಿ ನೀವು. ಬೋವಿ ಜನಾಂಗ ನನಗೆ ಬೇಡವೇ ಬೇಡ, ನನಗೆ ಬೋವಿ ಜನಾಂಗ ನನಗೆ ಬೇಡವೇ ಬೇಡ, ಬೋವಿ ಜನಾಂಗದಿಂದ ನನಗೆ ಯಾವ ಸಹಾಯನೂ ಆಗಿಲ್ಲ, ಬೋವಿ ಜನಾಂಗ ನನಗೆ ಮತನೇ ಹಾಕಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡಿ ನೀವು. ತಪ್ಪೇನಿದೆ?
ಕೊಡ್ಬೋದಲ್ಲ. ಇಷ್ಟು ಹೇಳಿರೋರು ಅದು ಹೇಳೋಕ್ಕೆ ಮಹಾನ ನಿಮಗೆ? ಓಪನ್ ಸ್ಟೇಟ್ಮೆಂಟ್ ಕೊಡಿ.